ರಿಷಿ ಪ್ರೀತಂ 26 ವರ್ಷದ ಆರ್ಡಿ. ಎತ್ತರದ, ಕಟ್ಟು ಮಸ್ತಾದ ದೇಹಾಕೃತಿಯ. ಮೊದಲ ನೋಟದಲ್ಲೇ ಆಕರ್ಷಿಸುವ ಸ್ಫೂರದ್ರೂಪಿ ಯುವಕ. ಶಿಸ್ತು, ಗಾಂಭೀರ್ಯಕ್ಕೆ ಅನ್ವರ್ಥನಾಮ. ಬುದ್ಧಿವಂತಿಕೆ, ವಾಕ್ಚಾತುರ್ಯ ಆತನಿಗೆ. ತಂದೆಯಿಂದ ಬಂದ ವಾರಸತ್ವ ಬಳುವಳಿ. ತಂದೆ ವಿಕ್ರಮ್ ಪ್ರೀತಂ ಅತಿ ಚಿಕ್ಕ ವಯಸ್ಸಿನಲ್ಲೇ ಭಾರತದಿಂದ ದುಬಾಯಿ ವಲಸೆ ಹೋಗಿ ಆರ್ಕಿಟೆಕ್ಚರ್ ರಂಗದಲ್ಲಿ ಇಂದು ವಿಶ್ವದ ಅಗ್ರಗಣ್ಯರಲ್ಲಿ ತಾವು ಒಬ್ಬರಾದವರು. ಹಡಗಿನ ವಿನ್ಯಾಸದ ರೂಪುರೇಷೆ ಗೊತ್ತಿದ್ದ ಬಾಲಕನನ್ನು ಒಬ್ಬ ಶ್ರೀಮಂತ ವ್ಯಕ್ತಿ ತಮ್ಮ ಜೊತೆ ದುಬಾಯಿಗೆ ಕರೆದುಕೊಂಡು ಹೋಗಿದ್ದರು. ಮೊದಲು ಹಡಗಿನ ತಯಾರಿಕೆಯಲ್ಲಿ ತನಗೆ ಗೊತ್ತಿದ್ದ ಕಲಿತಿದ್ದ ವಿದ್ಯೆ ಉಪಯೋಗಿಸಿ ಉತ್ತಮ ಹಡಗು ತಯಾರಿಸುವಲ್ಲಿ ಪಳಗಿ, ನಂತರ ಒಂದು ದಿನ ಒಬ್ಬ ಲಾಯರ್ಗೆ ಅವರ ಕೋರಿಕೆಯ ಮೇರೆಗೆ ಅವರ ಆಫೀಸ್ನ ಒಳಾಂಗಣ ವಿನ್ಯಾಸ ಮಾಡಿಕೊಟ್ಟರು. ಈ ಡಿಸೈನ್ ಅನ್ನು ಬಹಳವಾಗಿ ಮೆಚ್ಚಿದ ಅವರು ಅವರ ಮನೆಯ ಇಂಟೀರಿಯರ್ ಪೂರ್ತಿಯಾಗಿ ಇವರಿಗೆ ವಹಿಸಿದರು. ವಿನೂತನ ವಿನ್ಯಾಸದಲ್ಲಿ ಕಣ್ಮನ ಸೆಳೆದ ಮನೆಯ ಒಳಾಂಗಣ ಹೊರಾಂಗಣ ವಿನ್ಯಾಸ ಅವರ ತಲೆಬರಹವನ್ನೇ ಬದಲಾಯಿಸಿತು. ಅಂದಿನಿಂದ ಇಂದಿನವರೆಗೂ ಅವರು ಹಿಂದಿರುಗಿ ನೋಡುವ ಪ್ರಸಕ್ತಿಯೇ ಬಂದಿರಲಿಲ್ಲ. ಪ್ರಪಂಚದ ನಾನಾ ಕಡೆ ಅವರ ಪ್ರೀತಂ ಕನ್ಸ್ಟ್ರಕ್ಷನ್ ಭಾರೀ ಹೆಸರು ಗಳಿಸಿದ್ದು. ಭಾರತದಲ್ಲಿಯೂ ದೊಡ್ಡ ದೊಡ್ಡ ಸಂಸ್ಥೆಗಳ ಕನ್ಸ್ಟ್ರಕ್ಷನ್ ಅನ್ನು ಇವರಿಗೆ ವಹಿಸಿದ್ದರು. ತಮ್ಮ ಮೆಚ್ಚಿನ ಒಬ್ಬನೇ ಮಗನಾದ ಆಗತಾನೆ ಆರ್ಕಿಟೆಕ್ಚರ್ನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಇಂಗ್ಲೆಂಡಿನಲ್ಲಿ ಮುಗಿಸಿದ್ದ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ರಿಷಿ ಪ್ರೀತಂ ನನ್ನು ಭಾರತದ ತಮ್ಮ ಪ್ರೀತಂ ಕನ್ಸ್ಟ್ರಕ್ಷನ್ ಗೆ ಸಿಇಒ ಆಗಿ ನೇಮಿಸಿದರು. ಸ್ವಲ್ಪ ದಿನ ಕಲಿತ ವಿದ್ಯೆಯ ಪ್ರದರ್ಶನ, ತಾಯ್ನಾಡಿನ ಪರಿಚಯ ಎರಡೂ ಮಗನಿಗೆ ಆಗಲೆಂಬ ಅಭಿಲಾಷೆಯಿಂದ ತಾಯಿ ನಂದಿನಿ ಪ್ರಿಯಾಳ ವಿರೋಧದ ನಡುವೆಯೂ ತಂದೆಯ ಮಾತಿಗೆ ಮನ್ನಣೆ ಕೊಟ್ಟು ತನ್ನ ಸಾಮರ್ಥ್ಯದ ಪರೀಕ್ಷೆ ಮಾಡಿಕೊಳ್ಳಲು ಭಾರತದ ಬೆಂಗಳೂರಿನತ್ತ ತನ್ನ ಪ್ರಯಾಣ ಬೆಳೆಸಿದ್ದ. ಬೆಂಗಳೂರಿನ ಜಯನಗರದಲ್ಲಿ ಬೃಹತ್ ಬಂಗಲೆಯೊಂದನ್ನು ಮಗನಿಗಾಗಿ ಖರೀದಿಸಿ ತಮ್ಮ ಮಗನಿಗೆ ಯಾವುದೇ ಕುಂದುಕೊರತ ಬಾರದಂತೆ ಸಕಲ ವ್ಯವಸ್ಥೆಯನ್ನು ಅಲ್ಲಿ ಸಿದ್ಧಗೊಳಿಸಿದ್ದರು. ಇಂತಿಪ್ಪ ನಮ್ಮ ರಿಷಿ ಭಾರತಕ್ಕೆ ಬರುವ 1 ತಿಂಗಳ ಮೊದಲೇ ಪ್ರವಲ್ಲಿಕ ಆಗತಾನೆ ತನ್ನ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅನ್ನು ಗೋಲ್ಡ್ ಮೆಡಲ್ ನೊಂದಿಗೆ ಮುಗಿಸಿ ಪ್ರೀತಂ ಕನ್ಸ್ಟ್ರಕ್ಷನ್ ನಲ್ಲಿ ಡಿಸೈನಿಂಗ್ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿದ್ದಳು. 4 ಜನರ ಟೀಮ್ನೊಡನೆ ಅವಳ ಕೆಲಸ ಸರಾಗವಾಗಿ ಸಾಗುತ್ತಿತ್ತು. ಅಂದು ರಿಷಿ ಆಫೀಸಿಗೆ ಬರುವ ಮೊದಲ ದಿನ ಎಲ್ಲರಿಗೂ ಮೊದಲೇ ಇನ್ಫರ್ಮೇಷನ್ ಬಂದಾಗಿತ್ತು. ಹಾಗೆಯೇ ಪ್ರವಲ್ಲಿಕಾಳ ಟೀಮ್ ಗೂ ಸಹ ಸುಂದರ ಹೂವಿನ ಬೊಕೆಯೊಂದಿಗೆ ಸ್ವಾಗತ ಕೋರಲು ಎಲ್ಲರೂ ಸಿದ್ಧರಾಗಿದ್ದರು. ಅತ್ಯಂತ ಬೆಲೆ ಬಾಳುವ ಕಾರಿನಲ್ಲಿ ಆಗಮಿಸಿದ ರಿಷಿಯನ್ನು ಎಲ್ಲರೂ ತುಂಬಾ ವಿಜೃಂಭಣೆಯಿಂದ ಆಹ್ವಾನಿಸಿದರು. ಅತ್ಯಂತ ಸಹಜವಾಗಿಯೇ ಎಲ್ಲರ ಪರಿಚಯ ಮಾಡಿಕೊಂಡ ರಿಷಿ ತನಗೆ ಎಲ್ಲರಿಂದಲೂ ಯಾವ ರೀತಿ ಸಹಕಾರ ಬೇಕಾಗಬಹುದು ಎಂದು ಸೂಚ್ಯವಾಗಿ ತಿಳಿಸಿದ್ದ. ತುಂಬಾ ಶಿಸ್ತಿನಿಂದ ಅವರವರಿಗೆ ವಹಿಸಿದ್ದ ಕೆಲಸ ಮಾಡಿ ಮುಗಿಸಬೇಕೆಂದು ಕಂಪನಿಯ ಏಳಿಗೆಯಲ್ಲಿ ಎಲ್ಲರ ಸಹ ಭಾಗಿತ್ವವನ್ನು ತಾನು ಅಪೇಕ್ಷಿಸುತ್ತಿರುವುದಾಗಿ ತಿಳಿಸಿದ್ದ. ಸುಂದರ್, ಮೋಹನ್, ಅರ್ಪಿತಾ ಇವರು ಪ್ರವಲ್ಲಿಕಾಳ ಟೀಮ್ ಎಲ್ಲರೊಂದಿಗೂ ನಗುಮುಖದ ಚೆಲುವೆ ಅತಿ ಬೇಗನೆ ಉತ್ತಮ ಸ್ನೇಹ ಸಂಪಾದಿಸಿದ್ದಳು. ಕೆಲಸದಲ್ಲಿ ಅವಳು ತೋರುತ್ತಿದ್ದ ನಿಷ್ಠೆ ಅವಳ ಬಗ್ಗೆ ಎಲ್ಲರಲ್ಲೂ ಗೌರವ ಭಾವನೆ ಮೂಡಿಸಿತು. ಪ್ರೀತಂ ಬಂದ 1 ವಾರದ ನಂತರ ಅವನ ಚೇಂಬರಿಗೆ ಮೊದಲ ಬಾರಿ ಬರುವ ಕರೆ ಬಂದಿತ್ತು ಪ್ರವಲ್ಲಿಕಾಳಿಗೆ. ಸ್ವಲ್ಪ ಅಂಜುತ್ತಲೇ ಅವರು ಕೇಳಿದ ಪ್ಲಾನಿಂಗ್ ಆಫ್ ಕನ್ಸ್ಟ್ರಕ್ಷನ್ ಡಿಸೈನ್ ಅನ್ನೊಂದಿಗೆ ಅವನ ಕೊಠಡಿ ಪ್ರವೇಶಿಸಿದಳು. ಒಳ ಪ್ರವೇಶಿಸಿದ ಅವಳು ಒಂದು ಕ್ಷಣ ದಂಗಾಗಿ ಹೋದಳು. ಅದು ಅತ್ಯಂತ ಬೆಲೆಬಾಳುವ ಪರಿಕರಗಳಿಂದ ಆಕರ್ಷಕವಾಗಿ ವಿನ್ಯಾಸಗೊಳಿಸಿದ ಕೊಠಡಿ ಆಗಿತ್ತು. ಅಂದಚೆಂದದ ಹೂಗಳಿಂದ ಅಲಂಕಾರ ಕೊಠಡಿಗೆ ಇನ್ನಷ್ಟು ಮೆರುಗು ತಂದಿ
ಉತ್ತಮ ಗುಣಮಟ್ಟದ ವುಡ್ ಫಿನಿಶಿಂಗ್ ಮಾಡಿದ ವಿಶಾಲವಾದ ಟೇಬಲ್. ಅದರ ಒಂದು ಬದಿಗೆ ರಿಷಿಯ ಸ್ಪ್ರಿಂಗ್ ಚೇರ್, ಮತ್ತೊಂದು ಬದಿಯಲ್ಲಿ 2 ಲೆದರ್ ಕುರ್ಚಿಗಳು. ಅದರ ಪಕ್ಕದಲ್ಲಿ ಲೆದರ್ ಸೋಫಾ, ಅದರ ಮುಂದೆ ಒಂದು ಪುಟ್ಟದಾದ ಆಕರ್ಷಣೀಯ ಟೀಪಾಯ್. ಅದರ ಮೇಲೆ ಪುಟ್ಟ ಪಾಟ್ನಲ್ಲಿ ಇಂಡೋರ್ ಪ್ಲಾಂಟ್. ಒಟ್ಟಿನಲ್ಲಿ ಎಲ್ಲವೂ ಅವನ ಅಭಿರುಚಿಯನ್ನು, ಆಸಕ್ತಿಯನ್ನು ತಿಳಿಸುತ್ತಿದ್ದವು. ನಮಸ್ತೆ ಸರ್. ಅವಳ ಧ್ವನಿ ಸೋಫಾದಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಮುಳುಗಿದ್ದ ಅವನನ್ನು ಎಚ್ಚರಿಸಿತು. ಪ್ಲೀಸ್ ಕಮ್ ಮಿಸ್ ಪ್ರವಲ್ಲಿಕಾ ಎನ್ನುತ್ತಾ ತನ್ನ ಚೇರ್ ನಡೆಗೆ ನಡೆದನು. ಕುಳಿತುಕೊಳ್ಳಿ ಎಂದು ಎದುರಿನ ಚೇರ್ ತೋರಿಸುತ್ತಾ ತನ್ನ ಚೇರ್ನಲ್ಲಿ ಕುಳಿತುಕೊಂಡನು. ನಾನು ಬೆಂಗಳೂರಿಗೆ ಬಂದ ನಂತರ ಇದೆ ನಮ್ಮ ಮೊದಲ ಮಾತುಕತೆ ಅಲ್ವಾ ಎಂದನು. ಹೌದು ಸರ್, ನಿಮ್ಮ ತಂದೆಯವರೊಡನೆ ಒಮ್ಮೆ ಮುಖಾಮುಖಿ ಮಾತನಾಡಿದ್ದೆ. ಆ ನಂತರ ಇದೇ ಮೊದಲು ನಿಮ್ಮೊಡನೆ ಮಾತನಾಡುತ್ತಿರುವುದು. ಹೌದು, ತಂದೆಯವರು ಹೇಳಿದ್ದಾರೆ ನಿಮ್ಮ ಬಗ್ಗೆ. ಆದ್ದರಿಂದಲೇ ಇಂದು ಭೇಟಿಯಾಗುತ್ತಿರುವುದು. ನಿಮ್ಮ ಕಾರ್ಯವೈಖರಿ ಬಗ್ಗೆ ತುಂಬಾ ಹೇಳಿದ್ದಾರೆ. ಅಂತಹ ವಿಶೇಷ ಏನಿರಬಹುದು ಎಂದು ನಿಮ್ಮನ್ನು ಕರೆಸಿದ್ದೇನೆ. ಓಹ್, ಅವರಿಗೆ ನನ್ನ ಧನ್ಯವಾದಗಳು ಸರ್. ನನ್ನ ಪ್ಲಾನ್ ಆಫ್ ಕನ್ಸ್ಟ್ರಕ್ಷನ್ ಥೀಮ್ ಅವರಿಗೆ ತೋರಿಸಿದ್ದೆ. ಅದರ ಬಗ್ಗೆ ಹೇಳಿರಬಹುದು ಸರ್. ನನಗೂ ಅದರ ಬಗ್ಗೆ ವಿವರಿಸುತ್ತೀರಾ? ಸರಿ ಸರ್ ಎಂದು 30 ನಿಮಿಷಗಳ ಕಾಲ ತನ್ನ ವಿನೂತನ ವಿಚಾರಲಹರಿಯನ್ನು ಅವನಿಗೆ ಮನದಟ್ಟಾಗುವಂತೆ ಮೃದು ಧ್ವನಿಯಲ್ಲಿ ಸೂಕ್ಷ್ಮವಾಗಿ ವಿವರಿಸಿದಳು. ಅವಳ ಡೆಮೋ ಇದ್ದಷ್ಟೊತ್ತು ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಈ ಹುಡುಗಿಯಲ್ಲಿ ಏನೋ ಆಕರ್ಷಣೆ ಇದೆ ಎಂದುಕೊಂಡು, ನಿಮ್ಮ ಡಿಸೈನಿಂಗ್ ಪ್ಲಾನ್ಸ್ ನನಗೂ ಸಹ ಇಷ್ಟವಾಯಿತು. ಕಟ್ಟಡಗಳ ರೂಪುರೇಷೆಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಿರಬೇಕು ಎಂಬ ನಿಮ್ಮ ಮಾತು ನನಗಿಷ್ಟವಾಯಿತು. ಆದರೆ ಕೆಲವೊಂದು ವಿಚಾರದಲ್ಲಿ ನನ್ನ ಭಿನ್ನಾಭಿಪ್ರಾಯವಿದೆ. ಅದರ ಬಗ್ಗೆ ಇನ್ನೊಮ್ಮೆ ಚರ್ಚಿಸೋಣ. ನೀವಿನ್ನೂ ಹೊರಡಬಹುದು ಎಂದನು. ಹೀಗೆ ಶುರುವಾದ ಅವರ ಪರಿಚಯ ವ್ಯಾವಹಾರಿಕವಾಗಿ ಮುಂದುವರೆದಿತ್ತು. ಒಂದು ಏಕಾದಶಿಯ ದಿನ ಪ್ರವಲ್ಲಿಕಾ ಉಪವಾಸದಿಂದಿದ್ದಳು. ಆ ದಿನ ತನ್ನೊಂದಿಗೆ ಫೀಲ್ಡ್ನಲ್ಲಿ ಕಾರ್ಯನಿರ್ವಹಿಸಲು ರಿಷಿ ಅವಳನ್ನು